ಸಪೋರ್ಟ್ ಮಾಡಲಿ, ಮೇಲೆ ತರಲಿ ಅಂತ ನಾನು ಬೇಡ್ತೀನಿ. ಗಾಡ್ ಬ್ಲೆಸ್ ಯು. ಎಲ್ಲರೂ ಬೆಣ್ಣೆ ಕೃಷ್ಣ ಚಾನಲ್ನ ನೀವು ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಲವ್ ಯು. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಅಭಿಮಾನಿಗಳು ನನ್ನ ವಿಡಿಯೋ ನೋಡಿ ಇಷ್ಟಪಟ್ಟು ವಿಡಿಯೋ ನೋಡಿ ನನ್ನ ಅಕ್ಕ ಅಂತ ಕರೆದಿರೋ ಅಭಿಮಾನಿ ಒಬ್ಬರು ರೀಟಾ ಅಂತ ಇಸ್ರೇಲಲ್ಲಿದ್ದಾರೆ. ನಾನು ಆ ದೇಶನ ಕೇಳಿದ್ದೀನಿ ಅಷ್ಟೇ, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲಿ ತುಂಬ ಯುದ್ಧ ನಡೀತಾ ಇದೆಯಂತೆ. ಅಲ್ಲಿ ಅವರು ನನ್ನ ಪ್ರಾಡಕ್ಟ್ ಎಲ್ಲ ನಾನು ಮಾಡ್ತಿರೋದು ಪ್ರಾಡಕ್ಟ್ನೆಲ್ಲ ತೊಗೊಳ್ಬೇಕು ಅಂತ ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದಾರಂತೆ. ಆದರೆ ಅಲ್ಲಿಗೆ ಯುದ್ಧ ನಡೀತಿರೋದ್ರಿಂದ ಆಗ್ತಾ ಇಲ್ಲ. ನನಗೆ ನಿಜವಾಗ್ಲೂ ತುಂಬ ನನಗೆ ಖುಷಿ ಆಗುತ್ತೆ ನಿಮ್ಮ ವಿಡಿಯೋ ನೋಡಿ. ಅವರು ನರ್ಸ್ ಅಂತೆ, ಇಸ್ರೇಲಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ನರ್ಸ್ ಅಂತೆ. ತುಂಬ ನಾನು ಬ್ಯುಸಿ ಇರ್ತೀನಿ, ಆದರೂ ನಿಮ್ಮ ವಿಡಿಯೋ ನೋಡಿಕೊಂಡೇ ನಾನು ಮಲ್ಕೊಳ್ಳೋದು. ನಾನು ನಿಮ್ಮ ವಿಡಿಯೋ ಯಾವುದಾದ್ರೂ ಒಂದು ನೋಡ್ತೀನಿ. ನನಗೆ ಎಷ್ಟು ಸಮಾಧಾನ ಆಗುತ್ತೆ ನಿಮ್ಮ ವಿಡಿಯೋ ನೋಡಿದ್ರೆ. ನಮ್ಮೂರ ಹತ್ರ ಯಾರ ಹತ್ರನೋ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಅಂತ ಅವ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ನೋಡಿ, ದಯವಿಟ್ಟು ನೋಡಿ. ನನಗೆ ನಿಜವಾಗ್ಲೂ ಅವರು ರೀಟಾ ಥ್ಯಾಂಕ್ ಯು ರೀಟಾ. ಆಂಟಿ ಹೇಗಿದ್ದೀರಾ? ಆರೋಗ್ಯನ? ನಿಮ್ಮ ಬೆಣ್ಣೆ ಕೃಷ್ಣ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನಿಮ್ಮ ರೆಸಿಪಿಗಳೆಲ್ಲ ಚೆನ್ನಾಗಿದೆ, ನಂಗೆ ಭಾರಿ ಇಷ್ಟ. ನನ್ನ ಹೆಸರು ರೀಟಾ, ನಾನು ವರ್ಕ್ ಮಾಡ್ತಾ ಇರೋದು ಇಸ್ರಾಯೇಲಲ್ಲಿ. ಆದರೆ ನಂಗೆ ತೊಗೋಬೇಕು ಅಂತ ತುಂಬ ಆಸೆ, ಆದರೆ ನಂಗೆ ತೊಗೊಳಕ್ಕಾಗೋದಿಲ್ಲ. ಇಲ್ಲಿ ಮೋರ್ ಡಿಫಿಕಲ್ಟಿ, ಇಲ್ಲಿ ವಾರ್ ನಡೀತಾ ಇದೆ, ಹಾಗಾಗಿ ನಂಗೆ ಇಲ್ಲಿ ತರಿಸ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ನಿಮ್ಮದು ವಿಡಿಯೋ ನೋಡಿಕೊಂಡು ನಾನು ಮನೇಲೇ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಾಗಿದೆ ಎಲ್ಲ ರೆಸಿಪಿಗಳು, ನಂಗೆ ಭಾರಿ ಇಷ್ಟ. ನಾನು ಡೈಲಿ ನೋಡ್ತಾ ಇದ್ದೀನಿ. ನಾನು ಅದೇ ನೋಡಿಕೊಂಡು ನಾನು ಮನೇಲಿ ಮಾಡ್ತೀನಿ. ಹಾಗೆ ನಾನು ಎಲ್ಲ ಜನಗಳಿಗೆ ಹೇಳೋದಷ್ಟೇ, ಆಂಟಿ ನಿಮಗೆ ಸಪೋರ್ಟ್ ಮಾಡಲಿ, ಮೇಲೆ ತರಲಿ ಅಂತ ನಾನು ಬೇಡ್ತೀನಿ. ಗಾಡ್ ಬ್ಲೆಸ್ ಯು. ಎಲ್ಲರೂ ಬೆಣ್ಣೆ ಕೃಷ್ಣ ಚಾನಲ್ನ ನೀವು ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಲವ್ ಯು. ನಿಜವಾಗ್ಲೂ ಇಷ್ಟೆಲ್ಲ ನಾನು ವಿಡಿಯೋ ಏನೋ ಒಂದು 4 ಮೂಲೆಯಲ್ಲಿ 13-18 ನನ್ನ ಮನೆ ಇರೋದು, 13-18 ಇಷ್ಟೇ ಸಣ್ಣ ಪುಟ್ಟು ಗೂಡಲ್ಲಿದ್ದೆ. ಒಂದೇನೋ ವಿಡಿಯೋ ಮಾಡ್ತಿದ್ದೆ. ನಾನು ಇಷ್ಟೆಲ್ಲ ನನ್ನ ಪ್ರೀತಿ ತೋರಿಸ್ತೀರಾ ನೀವು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. 13 ತಿಂಗಳಿಂದ ಸತತವಾಗಿ ಸಂಬಳ ಕೊಡ್ತಾ ಇದ್ದೀರಾ ಯೂಟ್ಯೂಬಿಂದ. ನೀವೆಲ್ಲರೂ ಪ್ರೀತಿಯಿಂದ ಇರೋದಕ್ಕೆ ಯೂಟ್ಯೂಬ್ ಕೊಡ್ತಿರೋದಿಲ್ಲ, ಯೂಟ್ಯೂಬ್ ಏನು ಸುಮ್ಮನೆ ಕೊಡಲ್ಲ. ಆ ರೀತಿ ಇರಬೇಕಾದ್ರೆ ನಿಜವಾಗ್ಲೂ ಮೊನ್ನೆ ನಾನು ಪ್ರಾಡಕ್ಟ್ ಯೂಸ್ ಮಾಡಿ ನಂದಿನಿ ಅನ್ನೋರು 3 kg ಸಣ್ಣ ಹಾಕಿದ್ದೆ ಅಂತ ಅವ್ರು ವಿಡಿಯೋ ಮಾಡಿ ಕಳಿಸಿದ್ರು. ಈಗ ಇಸ್ರೇಲ್ ರೀಟಾ ವಿಡಿಯೋ ಮಾಡಿ ಕಳಿಸಿದ್ದಾರೆ. ನಿಜವಾಗ್ಲೂ ಏನು ಹೇಳಬೇಕು ನಿಮ್ಮೆಲ್ಲರೂ ಪ್ರೀತಿಗಂತ ಗೊತ್ತಿಲ್ಲ. ಜಾಸ್ತಿ ಉದ್ದದ ವಿಡಿಯೋ ಮಾಡಲ್ಲ, ಅವರು ರೀಟಾ ಅವ್ರದ್ದು ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ. ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ. ನಂದು ವೆಯ್ಟ್ ಲಾಸ್ದು ಪೌಡ್ರ್ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಅದರದ್ದು ಲಿಂಕ್ ಎಲ್ಲ ಇದೆ, ದಯವಿಟ್ಟು ಹುಡ್ಕೊಂಡು ಮಾಡಿ. ನಿಮ್ಗೆ ಆಗಲ್ಲ ಅಂತಂದರೆ ನನ್ನ ಹತ್ರ ಆರ್ಡ್ರ್ ಕೊಡಿ. ನಾನು 2 ಐಟಮ್ ಅದಕ್ಕೆ ಎಕ್ಸ್ಟ್ರಾ ಸೇರಿಸಿದ್ದೀನಿ ಅಂತ ಹೇಳಿದ್ದೀನಿ. ಕರಿಬೇವು, ನೆಲ್ಲಿಕಾಯಿ ಇದೆರಡೇ ನಾನು ಸೇರಿಸಿರೋದು, ಇನ್ನೇನು ಇಲ್ಲ. ವಿಡಿಯೋ ಇದೆ ನೋಡಿ ಮಾಡ್ಕೊಳ್ಳಿ. ಆಗಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಅದಕ್ಕೆ ಆರ್ಡ್ರ್ ಕೊಡಿ. ಇನ್ನೊಂದ್ಸರಿ ರೀಟಾ ಥ್ಯಾಂಕ್ ಯು. ನಾನು ನಿಮ್ಮನ್ನ ಅಕ್ಕ ಅಂತ ತಿಳ್ಕೊಂಡಿದ್ದೀನಿ, ನನ್ನ ತಂಗಿ ಅಂತ ತಿಳ್ಕೊಳ್ಳಿ. ನಿಮ್ಗೆ ಏನೇ ಕಷ್ಟ ಸುಖ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಳಿ, ದುಡ್ಡಿನ ಸಮಸ್ಯೆ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಳಿ, ನಾನಿದ್ದೀನಿ ನಿಮಗೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ರೀಟಾ. ಥ್ಯಾಂಕ್ಸ್ ಅಪ್ಪ. ಇದೇ ರೀತಿ ನಿಮ್ಗೆ ಯಾರಿಗಾದ್ರೂ ನನ್ನ ಮೇಲೆ ಆ ಥರ ವಿಡಿಯೋ ಮಾಡಿ ಕಳಿಸ್ಬೇಕು ಅನ್ಸರೆ ದಯವಿಟ್ಟು ನನಗೆ ವಿಡಿಯೋ ಮಾಡಿ ಕಳಿಸಿ. ನಾನು ಅದನ್ನು ಪ್ಲೇ ಮಾಡ್ತೀನಿ, ಜನಕ್ಕೂ 4 ಜನಕ್ಕೆ ಗೊತ್ತಾಗುತ್ತೆ. ನಾನು ಆಡ್ಕೊಳ್ಳೋರ ಮುಂದೆ ಒಂದು ತಲೆ ಎತ್ತಬೇಕು ಅಂತ ಯೂಟ್ಯೂಬ್ ಮಾಡಿದ್ದು, ಅದು ನಿಮ್ಮಿಂದ ಸಾಧ್ಯ ಆಗಿದೆ. ಎಲ್ಲೋದ್ರೂ ಒಂದು ಸೆಲ್ಫಿ ತಕ್ಕೊಳ್ಳೋಣ ಹಾಗೆ ಹೀಗೆ ಅಂತಾರೆ. ಇವಾಗ ಮೀಟಪ್ ಇಟ್ಕೊಂಡಿದ್ದೀನಿ, ಮೇ 1ನೇ ತಾರೀಕು ಆಲ್ರೆಡಿ ಬೆಳಗ್ಗೆ ವಿಡಿಯೋ ಹಾಕಿದ್ದೀನಿ ನೋಡಿ. ಎಲ್ಲರೂ ಮೀಟಪ್ ಇಟ್ಕೊಬೇಕು, ಮೀಟ್ ಮಾಡಬೇಕು ಅಂತಿದ್ದಾರೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಹೀಗೆ ಯಾರಾದರೂ ಒಂದು ಪ್ರೀತಿಯಾಗಿ ನನ್ನ ಮೇಲೆ ಪ್ರೀತಿ, ಅಭಿಮಾನ, ವಿಶ್ವಾಸ ಇರೋರು ವಿಡಿಯೋ ಮಾಡಿ ಕಳಿಸಿ. ನಿಮ್ಮ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಮುಖ ಬೇಕಾದ್ರೆ ಬ್ಲರ್ ಮಾಡ್ತೀನಿ. ಒಂದೇ ಕಡೆ ನಿಂತ್ಕೊಂಡು ವಿಡಿಯೋ ಮಾಡಬೇಕು. ನೀವು ಹೀಗೆ ಎಲ್ಲ ಮಾಡಿದ್ರೆ ನನಗೆ ವಿಡಿಯೋಗೆ ಗೊಂಬೆ ಹಾಕೋಕ್ಕಾಗಲ್ಲ, ಮುಖಕ್ಕೆ ಗೊಂಬೆ ಹಾಕೋಕ್ಕಾಗಲ್ಲ. ನೀವು ಹಾಗೇನಾದ್ರು ಇತ್ತು ಅಂದರೆ ವಿಡಿಯೋ ಮಾಡಿ ಕಳಿಸಿ. ವಿಡಿಯೋ ಮಾಡಿ ಕಳಿಸೋರು ಇದೇ ರೀತಿ ವಿಡಿಯೋ ಮಾಡಬೇಕು, ಈ ರೀತಿ ವಿಡಿಯೋ ಮಾಡಬೇಕು, ಈ ರೀತಿ ಮಾಡಬೇಡಿ ಆಯಿತಾ. ಈ ರೀತಿಯೇ ವಿಡಿಯೋ ಮಾಡಿ ಕಳಿಸಿ ನನಗೆ. ಅವ್ರು ಇಸ್ರೇಲ್ ಅವ್ರ ಪಾಪ ಗೊತ್ತಾಗಿಲ್ಲ, ಅವ್ರಿಗೆ ನಾನು ಏನೂ ಕೇಳಲಿಲ್ಲ, ಅವ್ರಿಗೆ ನಾನು ಏನಂದರೆ ಏನೂ ಗೊತ್ತಿಲ್ಲ. ಅವರೇ ವಿಡಿಯೋ ಮಾಡಿ ಕಳಿಸಿ ನನ್ನ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿದ್ರು ಅಷ್ಟು. ಥ್ಯಾಂಕ್ ಯು ರೀಟಾ. ಈ ಥರ ವಿಡಿಯೋ ಮಾಡಿ ಕಳಿಸಿದ್ರೆ ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗುತ್ತೆ. ಆಡ್ಕೊಳ್ಳೋರ ಮುಂದೆ ನಗೆ ಪಾಟ್ಲಾಗೋ
ನಗೆ ಪಾಟ್ಲ ಆಗಿದ್ದೆ ಒಂದು ಟೈಮಲ್ಲಿ. ಅವ್ರ ಮುಂದೆ ನಾನು ಒಂಚೂರು ತಲೆ ಎತ್ತಬೋದು. ನೀವು ನನಗೆ ನನ್ನ ಇಷ್ಟಪಡೋರು, ಇವಳು ಬೆಳಿಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಮಾಡಿ ಕಳ್ಸೋಕ್ಕೆ ಸಾಧ್ಯ ಆದರೆ ವಿಡಿಯೋ ಮಾಡಿ ಕಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.